ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಬಡನಿಡಿಯೂರಿನ ಮಾಧವ್ ಭಟ್ ಓಕಡೆ ಅವರು ಮೂಲತಃ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದರು. 2017ರಲ್ಲಿ ಯಾವಾಗ ನಿವೃತ್ತಿ ಹೊಂದಿದ್ರು, ಅವರ ಪರಂಪರಾನುಗತವಾಗಿ ಬಂದಂತಹ ಕೃಷಿ ಭೂಮಿಯನ್ನ ಕೃಷಿ ಮಾಡುವ ಅಂತ ಹೇಳಿ ಹೊರಟರು. ಈಗ ಒಂದು ಒಳ್ಳೆಯ ಕೃಷಿಕರಾಗಿ ಅವರು ಬೆಳೆದು ಬಂದಿದ್ದಾರೆ. ನಮಸ್ಕಾರ ಮಾಧವ್ ಭಟ್. ನಮಸ್ತೆ ಸರ್. ಈಗ ನೀವು ಬ್ಯಾಂಕ್ ಉದ್ಯೋಗಿ ಆಗಿ ನಿಮ್ಮ ಹಳೆಯ ಅಂತ ನಿಮ್ಮ ತಂದೆಯವರಿಂದ ಪರಂಪರಾನುಗತವಾಗಿ ಬಂದ ಜಮೀನನ್ನ ನೀವು ಕೃಷಿ ಮಾಡಬೇಕು ಸ್ವಂತ ಅಂತ ಯಾಕೆ ಯೋಚನೆ ಮಾಡಿದ್ರಿ? ಸರ್, ನಾನು ರಿಟೈರ್ ಆಗುವಾಗ ನನಗೇನು ಬೇರೆ ಉದ್ಯೋಗ ಇಲ್ಲ, ಪೆನ್ಷನ್ ಮಾತ್ರ. ಪೆನ್ಷನ್ನಲ್ಲಿ ಜೀವನಾಂಶ ಬೇಕಾದಷ್ಟು ಸಾಕಾಗ್ತದೆ, ಆದರೆ ಅದರಲ್ಲಿ ಒಂದು ಸರ್ಕಾರಕ್ಕೆ ಆಗಲಿ ಅಥವಾ ಸಮಾಜಕ್ಕಾಗಲಿ ಯಾವ ಕೊಡುಗೆಯನ್ನು ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಆವಾಗ ಯೋಚನೆ ಮಾಡಿದೆ, ಎರಡು ಉದ್ಯೋಗ. ಒಂದು, ತಂದೆಯದ್ದು ಹೋಟೆಲ್ ಉದ್ಯಮಿಯಾಗಿದ್ದರು, ಹೋಟೆಲ್ ಉದ್ಯಮ ಮಾಡುವನ ಅಂತೇಳಿ ತುಂಬ ಜನರ ಹತ್ರ ಎಲ್ಲ ಒಂದು ಅಭಿಪ್ರಾಯ ಕಲೆಕ್ಷನ್ ಮಾಡಿದ್ದೆ ರಿಟೈರ್ ಆಗೋ ಮೊದಲೇ. ನನಗೆ ಅನಿಸಿತು ಹೋಟೆಲ್ ಉದ್ಯಮ ಭಾಳ ಕಷ್ಟ, ನನ್ನ ಕಾಲ ಮೇಲೆ ಒಬ್ಬನ ಮೇಲೆ ನಿಲ್ಲುವುದಿಲ್ಲ, ಅದು ತುಂಬ ಜನ ಕೆಲಸಗಾರ ಅವಲಂಬಿಸಿಕೊಂಡು ಇರಬೇಕು. ಇನ್ನು ಕೃಷಿ ಉದ್ಯೋಗದಲ್ಲಿ ಆಗಲ್ಲ, ನಾನು ಒಬ್ಬನೇ ಬೇಕಾದ್ರೆ ಅರೇಂಜ್ಮೆಂಟ್ ಮಾಡ್ಬೋದು. ಯಾಕಂದರೆ ಈಗೆಲ್ಲ ಮಿಷಿನರಿ ಬಂದಿದೆ, ಎಲ್ಲವೂ ಬಾಡಿಗೆಗೆ ಸಿಗ್ತದೆ, ಎಲ್ಲ ನಾನು ಓನ್ ಮಾಡಬೇಕು ಅಂತೇಳಿ ಇಲ್ಲ. ಮತ್ತು ಯೂಟ್ಯೂಬ್ನಲ್ಲಿ ನೋಡಿದೆ, ಯೂಟ್ಯೂಬ್ನಲ್ಲಿ ಭಾಳಷ್ಟು ಮಾಹಿತಿಗಳು ನನಗೆ ಗೊತ್ತಾಯಿತು. ಅದರ ಒಟ್ಟಿಗೆ ನಮ್ಮ ಹೇಮಂತ್ ಅಂತೇಳಿ ತೋಟಗಾರಿಕೆ ಇಲಾಖೆಯವರು, ರಾಮಕೃಷ್ಣ ಭಟ್ರು ಮತ್ತು ಇನ್ನೊಬ್ಬರು ಅಡಿಗರು ನಮ್ಮ ಕೃಷಿಯ ಡಿಪಾರ್ಟ್ಮೆಂಟ್ನವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು. ಅದರೊಟ್ಟಿಗೆ ಬಹಳ ಸಹಕಾರವನ್ನು ಕೊಟ್ಟರು. ತಮ್ಮಲ್ಲಿರುವ ಗೊಬ್ಬರಗಳನ್ನು ಅಥವಾ ತಮ್ಮಲ್ಲಿರುವ ಮಾಹಿತಿಗಳನ್ನು ನನ್ನೊಂದಿಗೆ ಹಂಚಿಕೊಂಡ್ರು. ಅವರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಸಾವಯವ ಕೃಷಿಯನ್ನೇ ಮಾಡಬೇಕು ಅಂತೇಳಿ. ನನ್ನ ಅಭಿಪ್ರಾಯ ಹಾಗೆ ಇತ್ತು. ಯಾಕಂದರೆ ನಾನು ಮಾತ್ರ ವಿಷ ತಿನ್ನುವುದಲ್ಲ, ಬೇರೆ ಕೆಮಿಕಲ್ ಅಥವಾ ಫರ್ಟಿಲೈಸರ್ ಯೂಸ್ ಮಾಡಿ ನನ್ನ ಪಕ್ಕದವನಿಗೂ ವಿಷ ಹಾಕ್ತೇನೆ, ಊರಿನವರಿಗೂ ಬರ್ತದೆ, ದೇಶಕ್ಕೂ ಬರ್ತದೆ. ನನ್ನ ಅನಿಸಿಕೆ ಏನನ್ಸುತ್ತೆ, ಪಂಜಾಬ್ನಲ್ಲಿ ಹಸಿರು ಕ್ರಾಂತಿ ಆಗುವಾಗ ಗೋಧಿ ಬೆಳೆಯಲ್ಲಿ ಭಾಳಷ್ಟು ಕೆಮಿಕಲ್ ಮತ್ತು ಫರ್ಟಿಲೈಸರ್ ಉಪಯೋಗ ಮಾಡಿ ಈಗ ಮಣ್ಣು ಯಾವ ಗುಣಕ್ಕೆ ಬಂದಿದೆ ಅಂದರೆ ಮಣ್ಣಲ್ಲಿ ಏನೂ ಉತ್ಪಾದನೆ ಆಗುವುದಿಲ್ಲ. ಅವರು ಒಂದು ಬೆಳೆ ಬೆಳಿಬೇಕಂತಾರೆ 25 ಸಲ ಅದಕ್ಕೆ ಸ್ಪ್ರೇ ಮಾಡಬೇಕು, ಚೀಲಕಟ್ಟಲೆ ಗೊಬ್ಬರ ಕೆಮಿಕಲ್ಸನ್ನು ತಂದು ಸುರಿಬೇಕಾಗ್ತದೆ. ನಾನು ಅದನ್ನೇ ಪರ್ಯಾಯ ಬೆಳೆಯಾಗಿ ಇದರಲ್ಲಿ ಸಾವಯವ ಕೃಷಿಯಲ್ಲಿ ನೋಡಿದೆ. ಯೂಟ್ಯೂಬ್ನಲ್ಲಿ ಭಾಳಷ್ಟು ಮಾಹಿತಿ ಸಿಕ್ಕಿತು. ಸಾವಯವ ಕೃಷಿಯಿಂದ ಮಣ್ಣಿನ ಮೃದುತ್ವ ಬರ್ತದೆ, ಮಣ್ಣಲ್ಲಿ ಎರೆಹುಳಗಳಂಥ ಮಣ್ಣಿಗೆ ರೈತನಿಗೆ ಬೇಕಾದಂತಹ ಎಲ್ಲ ರೀತಿಯ ಜೀವಿಗಳು, ಸಹಕಾರ ಜೀವಿಗಳು ನಮಗೆ ಸಿಗ್ತವೆ. ಮತ್ತು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಬೆಳೆಗೆ ಹಾಳು ಮಾಡುವ ಕೀಟಗಳು ಬರುವುದಿಲ್ಲ. ಕೀಟಗಳು ಬರದೇ ಇದ್ದರಿಂದ ಕೀಟನಾಶಕ ಉಪಯೋಗದ ಅಗತ್ಯವೂ ಇಲ್ಲ. ಕೀಟನಾಶಕ ಉಪಯೋಗ ಮಾಡಿದರೆ ಅದು ಹಣ್ಣಿನಲ್ಲಿ ಅಥವಾ ಅದರ ಕೋಡಿನಲ್ಲಿ, ಕಾಳಿನಲ್ಲಿ ಬಂದು ನಮ್ಮ ದೇಹಕ್ಕೆ ವಿಷ ನಿರಂತರವಾಗಿ ಹಾಗಷ್ಟು ಇಲ್ಲದೆ ಕೂಡ ಕೀಟಗಳು ಬಂತೆ ಅಂತಂದರೆ ಅಲ್ಲಿ ನಾವು ಏನು ಮಾಡ್ಬೋದು, ಅರ್ಕ ಅಂದರೆ ದನದ ಮೂತ್ರಕ್ಕೆ ಕೈಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿ ನಿಯತಕಾಲಿಕದಲ್ಲಿ 15 ದಿನದಿಂದ 20 ದಿನಕ್ಕೊಂದ್ಸಲ ಎಲೆಗೆ ಸ್ಪ್ರೇ ಮಾಡಿದರೆ ಯಾವ ರೋಗಗಳು ಬರುವುದಿಲ್ಲ, ಜೀವಕ್ಕೆ ಯಾವ ಹಾನಿಯೂ ಇಲ್ಲ. ಹೌದು, ಅದರಿಂದ ಅದು ಕೃಷಿಗೆ ಪೂರಕ. ಮೊದಲಾಗಿ ನಾನು ಪ್ರಾರಂಭ ಮಾಡಿದ್ದಂದರೆ ಭತ್ತದ ಬೇಸಾಯ ಒಂದು 2.5 ಎಕರೆಯಲ್ಲಿ ಪ್ರಾರಂಭ ಮಾಡಿದೆ. ತೋಟ ಗೀಟ ಎಲ್ಲ ಇತ್ತು. ಭತ್ತದ ಬೇಸಾಯ ಪ್ರಾರಂಭ ಮಾಡಿದಾಗ ನನಗೆ ನಿಜವಾಗಿಯೂ ಮುಂದೆ ಬಂದು ಸಹಾಯ ಮಾಡಿದವರು ಪರ್ಕಳದ ಸುರೇಶ್ ನಾಯ್ಕರು. ಅವರು ಆ್ಯಕ್ಚುಲಿ ಬೇಸಿಕಲಿ ಕೃಷಿಕ ಮಾತ್ರ ಅಲ್ಲ, ಕೃಷಿಕರಿಗೆ ಪೂರಕವಾಗಿ ಸಹಾಯ ಮಾಡ್ತಾಯಿದ್ರು. ಮಿಷಿನ್ ತಂದು ಅವರೇ ನಾಟಿ ಮಾಡಿ ಕೊಟ್ಟು ಹೋದರು. ಸುರೇಶ್ ನಾಯ್ಕರನ್ನು ಫೋನ್ನಲ್ಲಿ ಮಾತಾಡಿದಾಗ ಸುರೇಶ್ ನಾಯ್ಕರ ಅಭಿಪ್ರಾಯ ಹೇಳಿದ್ರು, ಬಟ್ ಈ ಸಲದ ಮಟ್ಟಿಗೆ ಕಷ್ಟ, ನಿಮ್ಮಲ್ಲಿ ಏನಾದ್ರು ಅರೇಂಜ್ಮೆಂಟ್ ಕೃಷಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನೋಡಿ. ನಾನು ಹೇಳಿದೆ, ನನ್ನ ಹತ್ರ ಏನೂ ಇಲ್ಲ, A to Z ನಾನು ಬ್ಲ್ಯಾಂಕ್. ಈಗ ಮಾಹಿತಿ ಉಂಟು, ಬಟ್ ಭತ್ತ ಆಗಲಿ ಅದಕ್ಕೆ ಅಲ್ಲ, ನೀವು ಭತ್ತ ಒಂದು ತರಿಸಿ ಇಡ್ಬೋದಾ, ನಾನು ಬೀಜ ಹಾಕಿ ನಿಮ್ಮಲ್ಲಿ ಕೃಷಿ ಮಾಡಿಕೊಡ್ತೇನೆ. ಆಯಿತು ಅಂತ ಹೇಳಿದೆ. ಇವರನ್ನು ಕೃಷಿ ಇಲಾಖೆಯವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ರಾಮಕೃಷ್ಣ ಭಟ್ರು ನನಗೆ ಬೇಕಾದಷ್ಟು ಭತ್ತ ಕೊಟ್ಟರು, MO4. ಅದನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡಿದೆ. ಅವರು ಸುರೇಶ್ ನಾಯ್ಕರು ನೇಜಿ ಹಾಕ್ಕೊಂಡೇ ಬಂದು ನಮ್ಮಲ್ಲಿ ಕೃಷಿ ಪ್ರಾರಂಭ ಮಾಡಿದರು. ಕೃಷಿ ಪ್ರಾರಂಭ ಮಾಡಿದ್ದು ಅದೃಷ್ಟವೂ ಒಳ್ಳೆದಿತ್ತು. ನನಗೆ ಸಾಧಾರಣ 45 ಕ್ವಿಂಟಾಲ್ನವರೆಗೆ ಭತ್ತ ಬಂತು. ಅದೊಂದು ಉತ್ತೇಜನ ಆಯಿತು ನನಗೆ. ಫಸ್ಟಿಗೆ ಮಾಡಿದ್ದು 2017ರಲ್ಲಿ ರಿಟೈರ್ಮೆಂಟ್ನಲ್ಲಿ 45 ಕ್ವಿಂಟಾಲ್ ಭತ್ತ ಬರುವಾಗ 125 ಉಂಡಿಗೆ ಹುಲ್ಲು ಕೂಡ ಬಂತು. ಹುಲ್ಲಿನ ಅಂಶ ನನಗೆ ಲಾಭ ಆಯಿತು, ಭತ್ತದ ಅಂಶ ಖರ್ಚಿಗೆ ಸರಿ ಆಯಿತು. ಮೊದಲನೇ ವರ್ಷ ಆಗ್ಲಿಕ್ಕೆ ಹೋಗಿ ಬರುವ ವರ್ಷ ಆಗುವ ಖರ್ಚು ಕಮ್ಮಿ ಆಯಿತು. ಯಾಕಂತ ಹೇಳಿದ್ರೆ ಗದ್ದೆ ತುಂಬ ರೂಢಿಗೆ ಬಂತು. ನಾನು ಗೊಬ್ಬರ ಎಲ್ಲ ಹಾಕಿ ಅದು ಫಲವತ್ತತೆಯನ್ನು ಕಾಯ್ದುಕೊಳ್ಳಿಕ್ಕೆ ಶುರು ಮಾಡಿತು. ಈಗ ಅನಿಸಿತು ನನಗೆ ಇನ್ನೂ ಫಲವತ್ತತೆ ಜಾಸ್ತಿ ಮಾಡಬೇಕು ಅಂತಾರೆ, ಗದ್ದೆಯಲ್ಲಿ ಮಿಶ್ರ ಬೆಳೆ ಬೆಳಿಬೇಕು ಅಂತ ಹೇಳಿ. ಮಿಶ್ರ ಬೆಳೆ ಅಥವಾ ಪರ್ಯಾಯ ಬೆಳೆ. ಫಸ್ಟಿಗೆ ನಾನು ಸಿಲೆಕ್ಟ್ ಮಾಡಿದ್ದು ಪರ್ಯಾಯ ಬೆಳೆ ಉದ್ದು. ಅದು ಯಾಕೆ ಉದ್ದನ್ನೇ ತಗೊಂಡದ್ದು? ಉದ್ದು ಅಂದರೆ ಏಕದಳದ ಒಟ್ಟಿಗೆ ದ್ವಿದಳ ಬೆಳಿಬೇಕು,
ಸೈಡಿಗೆ ಅಂತೇಳಿ ಉಂಟು. ಯಾಕಂದರೆ ಏಕದಳ ಬೆಳೆದ ನಂತರ ದ್ವಿದಳ ಬೆಳೆದರೆ ಏಕದಳಕ್ಕೆ ಮುಂದೆ ಬರುವ ಇದಕ್ಕೆ ಬಹಳಷ್ಟು ಅದು ಮಣ್ಣನ್ನು ನೈಟ್ರೋಜನನ್ನು ಜಾಸ್ತಿ ಕೊಡ್ತದೆ ಅಂತೇಳಿ ನನಗೆ ಅಭಿಪ್ರಾಯ ಬಂತು. ಆವಾಗ ಉದ್ದು ಹಾಕಿದೆ. ಉದ್ದು ಕೂಡ ಸಾಧಾರಣ ಬಂತು, ಅಷ್ಟು ಒಳ್ಳೆಯದು ಬರಲಿಲ್ಲ ಅಂತಾದರೂ ಉದ್ದಿನ ಬೆಳೆ ಕೂಡ ಒಳ್ಳೆಯದು ಬಂತು. ಅದು ಕೂಡ ನನ್ನ ಇದರಲ್ಲಿ ರೆಕಾರ್ಡ್ ಆಯಿತು. ಈಗ ಉದ್ದನ್ನು ಮಾಡಲಿಕ್ಕೆ ನಿಮಗೆ ಯಾರು ಹೇಳಿದ್ದು? ಉದ್ದು ಹಿಂದಿನಿಂದ ನಮ್ಮ ತಂದೆ ಮಾಡ್ತಾ ಇದ್ರು. ಉದ್ದು, ಹುರುಳಿ, ಮತ್ತೆ ಕಪ್ಪೆಸರು, ಪಚ್ಚೆ ಹೆಸರು, ಇದು 4 ಬೆಳೆ ಮತ್ತೆ ಎಳ್ಳು, 4 ಬೆಳೆ ನಮ್ಮಲ್ಲಿ ಬಹಳಷ್ಟು ಬೆಳೀತಾರೆ. ಅದರಲ್ಲಿ ಉದ್ದು ಸ್ವಲ್ಪ ಲೇಬರ್ ಸೇವ್ ಇದಾದರೂ ಡಿವೈಸ್ ಆದರೂ ನಿಮಗೆ ಇಮಿಡಿಯೇಟ್ 60 ದಿನಕ್ಕೆ ನಿಮಗೆ ಕ್ರಾಪ್ ಬರ್ತದೆ. ಉದ್ದು ಹಾಕಿ ತೆಗೆದ ಬೆನ್ನಿಗೆ ನೀವು ಎಳ್ಳು ಹಾಕಲಿಕ್ಕೆ ಆಗ್ತದೆ, ಎಳ್ಳು ಅಥವಾ ನೆಲಗಡಲೆ. ನಾನು ನೆಕ್ಸ್ಟ್ ಕ್ರಾಪ್ ಎಳ್ಳನ್ನು ಸಿಲೆಕ್ಟ್ ಮಾಡಿದೆ. ಎಳ್ಳನ್ನು ಸಿಲೆಕ್ಟ್ ಮಾಡುವಾಗ ಏನಾಯಿತು ಅಂತ ಹೇಳಿದ್ರೆ ಅದು ಸಾಧಾರಣ ಒಂದು 6 ಕ್ವಿಂಟಾಲ್ ಎಳ್ಳು ಬಂತು. 6 ಕ್ವಿಂಟಾಲ್ 135 ರೂಪಾಯಿ, 1350 ರೂಪಾಯಿ ಕ್ವಿಂಟಾಲಿಗೆ. ನನಗೆ ಅದರಿಂದ ತುಂಬ ಉತ್ತೇಜನ ಆಯಿತು. ಆಗಲೇ ಎಳ್ಳು ಒಳ್ಳೆ ಬರ್ತದ? ಎಳ್ಳು ನಮ್ಮಲ್ಲಿ ಒಳ್ಳೇದು ಬರ್ತದೆ. ಆದರೆ ಅಲ್ಲಿ ಒಂದು ಉಪದ್ರ ಅಂತ ಹೇಳಿದ್ರೆ ಗಿಳಿಗಳದ್ದು ಉಪದ್ರ. ಗಿಳಿಗಳು ಅದರ ಹಸಿ ಇದನ್ನೇ ಕೋಡನ್ನೇ ಮುರಿದು ತಿಂತವೆ. ಹೌದು. ಅದಕ್ಕೆ ಎಂತ ಮಾಡ್ತೀರಿ? ಏನು ಮಾಡಲಿಕ್ಕಿಲ್ಲ. ಕೆಲವು ನಾವು ಕೃಷಿಕರಾಗಿರುವಾಗ ಕೆಲವು ಅಂಶ ನಾವು ನಮ್ಮ ಒಟ್ಟಿಗೆ ಸಹಕಾರ ಮಾಡುವ ಪ್ರಾಣಿಗಳಿಗೆ ಬಿಡಬೇಕಾಗ್ತದೆ. ಈಗ ನಾನು ಬಾಳೆ ತೋಟ ಮಾಡ್ತೇನೆ, ಅದರೊಟ್ಟಿಗೆ ಪಪ್ಪಾಯಿ ಉಂಟು, ಬೇರೆ ಬೇರೆ ಹಣ್ಣುಗಳ ಗಿಡಗಳು ಉಂಟು, ಮಾವು ಉಂಟು. ಅಷ್ಟು ನನಗೇ ಬೇಕು ಅಂತ ನಾನು ಹೇಳ್ಕೊಳ್ಳೋದಿಲ್ಲ. ಯಾವುದಾದ್ರು ಒಂದು ಬಾಳೆಗೊನೆಯನ್ನು ಒಂದು ಹಕ್ಕಿ ಬಂದು ಮುಟ್ಟಿದ್ರೆ ಅದು ತೋಟದಲ್ಲಿ ಬಿಟ್ಟು ಬಿಡ್ತೇನೆ ಹಕ್ಕಿಗೆ ಅಂತೇಳಿ. ನಾನು ಮನೆಗೆ ತರುವುದಿಲ್ಲ. ನನ್ನ ಕೆಲಸದವರು ಏನು ಹೇಳ್ತಾರೆ, ಇಷ್ಟು ಒಳ್ಳೆ ಬೆಳೆ ಉಂಟು, ಅದರಲ್ಲಿ 10-100 ಬಾಳೆಹಣ್ಣು ಉಂಟು, ನಾವಾದರೂ ಕೊಯ್ಕೊಂಡು ಹೋಗ್ತೇವೆ ಅಂತ. ನಾನು ಹೇಳಿದೆ, ನಿನಗೆ ಸಂಬಳ ಕೊಡ್ತದೆ, ಬೇಕಾದ್ರೆ ಇನ್ನೊಂದು ಗೊನೆ ಹಣ್ಣು ತಗ ಕೊಡ್ತೇನೆ, ಅವುಗಳಿಗೆ ದುಡ್ಡು ಕೊಟ್ಟರು ಅವುಗಳಿಗೆ ಮಾಲಿಲ್ಲ, ಅವರು ತಿನ್ನಲಿ. ಅವ್ರು ತಿಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ಇನ್ನು ಹಕ್ಕಿಗಳಿಂದ ನಾವು ಏನು ಕಲಿಯುವಂಥದ್ದು ಅಂದರೆ, ಹಕ್ಕಿಗಳು ತಿಂದು ಸುಮ್ಮನೆ ಹೋಗುವುದಿಲ್ಲ, ಹತ್ತಿರದಲ್ಲಿದ್ದ ಕೀಟಗಳನ್ನು ನಾಶ ಮಾಡ್ತವೆ, ಬೆಳೆಗೆ ಹಾನಿಯಾಗುವ ಕೀಟಗಳನ್ನು ತಿಂತವೆ. ಒಂದನೇದು. ಎರಡನೇದು ಏನು ಅಂತ ಹೇಳಿದ್ರೆ, ಭಾಳಷ್ಟು ಹಿಕ್ಕೆ ಹಾಕ್ತವೆ. ಭಾಳಷ್ಟು ಹಿಕ್ಕೆ ಹಾಕ್ಲಿಕ್ಕೆ ಹೋಗಿ ಮಣ್ಣಲ್ಲೇ ಒಂದು ಗೊಬ್ಬರದ ಅಂಶ ಹುಟ್ಟುತ್ತದೆ. ಈಗ ನಾನು ಮನೆಯಲ್ಲಿ ನೋಡಿದ್ದು ಅಂತ ಹೇಳಿದ್ರೆ, ಬಾವಲಿ ಒಂದು ಕೂತ್ಕೊಳ್ತದೆ, 1-2 ಬಾವಲಿ ಬರ್ತವೆ ನಮ್ಮ ಬಾತ್ರೂಮ್ನಲ್ಲೇ, ಟಾಯ್ಲೆಟ್ನಲ್ಲೇ, ಅಲ್ಲಿ ಬಂದು ಇಲ್ಲಿ ಬಂದು ಬೆಳಿಗ್ಗೆ ನೋಡುವಾಗ ಇಷ್ಟು ಹಿಕ್ಕೆ ಇರ್ತದೆ. ಅದು ಗೊಬ್ಬರ ಅಲ್ವಾ? ನಮ್ಮನ್ನು ತಿಂದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಮಗೆ ಗೊಬ್ಬರ ಕೊಟ್ಟು ಹೋಗ್ತದೆ ಅದು. ಆ ಗೊಬ್ಬರದಿಂದ ಇನ್ನಷ್ಟು ಉತ್ಪಾದನೆ ಜಾಸ್ತಿ ಆಗ್ತದೆ ಈ ಬಾವಲಿ ಹಿಕ್ಕೆಯಿಂದ ಎಲ್ಲ. ಅದನ್ನು ನೀವು ಕಲೆಕ್ಟ್ ಮಾಡಿ ಗಿಡಕ್ಕೆ ಸೀದಾ ಕೊಡ್ಲಿಕ್ಕೆ ಆಗೋದಿಲ್ಲ, ನಿರಂತರವಾಗಿ ಪ್ರಕೃತಿಯೇ ಅದನ್ನು ಮರ ಗಿಡಕ್ಕೆ ಕೊಡ್ತದೆ. ನಾನು ಆವಾಗ ಎಳ್ಳನ್ನು ಸಿಲೆಕ್ಟ್ ಮಾಡಿದೆ. ಉದ್ದಾದ ನಂತರ ಎಳ್ಳು ಅಂತೇಳಿ, ಎಳ್ಳಾದ ನಂತರ ಪುನಃ ಇನ್ನೊಂದು ಕಾರ್ತಿ ಬೆಳೆ, ಯಾಕಂದ್ರೆ ಮತ್ತೆ ಅಲ್ಲಿ ಟೈಮ್ ಇಲ್ಲ ನಮಗೆ. ಮೇ ತಿಂಗಳಲ್ಲಿ. ಎಳ್ಳು ಎಷ್ಟು ದಿವಸದ ಬೆಳೆ ಅದು? ಎಳ್ಳು ಸಾಧಾರಣ 90ರಿಂದ 120 ದಿನದ ಬೆಳೆ. 90ರ ಮೇಲೆ ಅದು ಮಣ್ಣು ಸ್ವಲ್ಪ ಹಸಿ ಇದ್ರೆ 120 ದಿನವೂ ಆಗ್ತದೆ. ಇನ್ನು ನೆಲಗಡಲೆ ಕೂಡ ಉತ್ತಮ ರೀತಿಯಲ್ಲಿ ಬರ್ತದೆ. ಆದರೆ ಒಂದು ಪ್ರಾಬ್ಲಮ್ ನೆಲಗಡಲೆಯಲ್ಲಿ ಅಂದರೆ, ನಾವು ಬೆಳೆದ ನೆಲಗಡಲೆ ತಿನ್ನಲಿಕ್ಕೆ ಮಾತ್ರ ಯೋಗವಿನ ಎಣ್ಣೆಗೆ ಅಷ್ಟು ಪರ್ಸೆಂಟೇಜ್ ಬರುವುದಿಲ್ಲ. ಹೌದು. ಆದ್ರಿಂದ ಅದನ್ನು ಕಲೆಕ್ಟ್ ಮಾಡುವವರು ತಿನ್ನುವ ಬೆಳೆಗೆ ಸ್ವಲ್ಪ ಕಮ್ಮಿ ರೇಟ್ ಕೊಡ್ತಾರೆ, ಅದು ನಮಗೂ ವರ್ಕೌಟ್ ಆಗೋದಿಲ್ಲ. ಎರಡನೇದು ಏನು ಅಂತ ಹೇಳಿದ್ರೆ, ಇಲಿ ಹೆಗ್ಗಣಗಳ ಮತ್ತು ಹಂದಿಗಳ ಕಾಟ ಭಾಳ ನೆಲಗಡಲೆ ಬರುವಾಗಲೇ ಅದು ಶುರು ಮಾಡ್ತದೆ. ನಿಮಗೆ ಎಳ್ಳಿಗೆ ಆ ಪ್ರಾಬ್ಲಮ್ ಇಲ್ಲ, ಇಲಿ ಒಂದು ಬಿಟ್ಟರೆ ಬೇರೆ ಯಾವ ಪ್ರಾಣಿಯದ್ದು ಅದಲ್ಲ. ಇನ್ನು ಪಚ್ಚೆ ಹೆಸರು ಹೇಳಿದ್ರೆ, ಪಚ್ಚೆ ಹೆಸರು ಬೆಳೆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ದಿನ ನೋಡ್ತೇನೆ, ಕೋಡ್ ಆಗುವವರೆಗೆ ಏನು ಪ್ರಾಬ್ಲಮ್ ಇಲ್ಲ, ಸಖತ್ ಒಳ್ಳೇದಾಗಿದೆ. ಕೋಡು ಕೂಡ ಭಾಳ ಒಳ್ಳೇದು ಬಂದಿದೆ. ಹೋಗಿ ನೋಡ್ತೇನೆ, ಒಂದು 150 ಪಾರಿವಾಳಗಳು. ನಮ್ಮ ಕೆಲಸದವಳು ಹೇಳ್ತಾಳೆ, ಬಟ್ರೆ ನೀವು ಅದನ್ನು ಓಡಿಸಿ, ಇಲ್ಲಾರೆ ನಿಮಗೆ ಏನು ಸಿಕ್ಕುವುದಿಲ್ಲ ಅಂತ. ಅದು ನಾನು ಹಾಕಿದ ಪುಣ್ಯಕ್ಕೆ ಸ್ಯಾಂಪಲ್ ಆಗಿ ಒಂದು ಎಕರೆಗೂ ಅಲ್ಲ, ಒಂದು 20 ಸೆಂಟ್ಸಿಗೆ. ಮತ್ತೆ ನೋಡುವಾಗ ಅದು ಒಂದು ವಾರದಲ್ಲಿ ಎಲ್ಲ ಖಾಲಿ. ಹೌದು. ನಾನು ಹೇಳಿದೆ, ನೀನು ಓಡಿಸ್ಬೇಡ, ಅವುಗಳಿಗೆ ಬೇಕಾಗಿದೆ ತಿನ್ನಲಿ, ಅವುಗಳು ಸುಮ್ಮನೆ ತಿಂದು ಹೋಗ್ತವೆ, ತಿಂದು ಹಿಕ್ಕೆ ಹಾಕಿ ಹೋಗ್ತವೆ. ಇನ್ನೊಂದು ಬೆಳೆಯಲ್ಲಿ ನನಗೆ ಅದರಲ್ಲಿ ಲಾಭ ಉಂಟು ವಿನ ನನಗೆ ನಷ್ಟ ಇಲ್ಲ. ಅವುಗಳು ಬೆಳೆ ನಾಶ ಮಾಡೋದಿಲ್ಲ. ಕಾಳುಗಳನ್ನು ತನಗೆ ಬೇಕಾದಷ್ಟು ತಿಂದು ಹೋಗಿ ಬಿಡ್ತೇವೆ. ಅದು ಏನು, ಬೆಳಿಗ್ಗೆ 7:30 ಇಂದ 8:30 ಅವರ ಟೈಮ್, ಮತ್ತೆ ಸಂಜೆ 5:30 ಇಂದ 6:30ವರೆಗೆ 2 hours ಮಾತ್ರ ಅವರು ಗದ್ದೆಯಲ್ಲಿ ಬರೋದು. ಮತ್ತೆ ಅಲ್ಲಿ ಗ್ರೂಪ್ನಲ್ಲಿ ಎದ್ದು ಹೋಗಿ ಬಿಡ್ತಾರೆ. ಮತ್ತೆ ಕಾಗೆ, ಬೇರೆ ಹಕ್ಕಿಗಳೆಲ್ಲ ನನ್ನ ತೋಟದಲ್ಲಿ ಬಹಳಷ್ಟು ಇದ್ದಾವೆ. ಅವುಗಳಿಗೆ ಬೇಕಂತೇಳಿ ನಾನು ಬೆಳೆಯುವುದಲ್ಲ, ಅವುಗಳಿಗೆ ಬೇಕಾದ್ದನ್ನು ಕೇಳಿದರೆ ನಾನು ಬಿಟ್ಬಿಡ್ತೇನೆ ಅವುಗಳನ್ನು. ಯಾಕಂದರೆ ಅವರೊಟ್ಟಿಗೆ ನನ್ನದು ಒಂದು ಜೀವನ. ಯಾಕಂದರೆ ತೋಟ ಮಾತ್ರ ನಂದು ಮಾತ್ರ ಅಲ್ಲ, ಇಡೀ ಪ್ರಕೃತಿಯದ್ದು. ಇವತ್ತು ನಾನು ನನ್ನ ತೋಟ ಅಂತ ಹೇಳ್ಕೊಳ್ತಾ ಇದ್ದೇನೆ ಹೆಮ್ಮೆಯಿಂದ. ನನ್ನ ಅಪ್ಪನಿಂದ ಬಂದದ್ದನ್ನು ನಾನು ಅಂತ ಅದಕ್ಕೆ ಸ್ವಲ್ಪ ಸೇರಿಸಿದ್ದೇನೆ. ನಾನು ನಾಳೆ ನಾನು ತೀರಿ ಹೋದ ನಂತರ ಅದು ಇನ್ಯಾರದ್ದು ಆಗ್ತದೆ. ಮಾರಿದ್ರೆ ಹೋಯ್ತು, ಇಲ್ಲಾಂತಾರೆ ನಂದಾಗುದಿಲ್ಲ. ನಾನೀಗ ಅದರ ಮ್ಯಾನೇಜರ್ ಮಾತ್ರ. ಅಲ್ಲಿ ಕೃಷಿ ಮಾಡುವಾಗ ಏನೆಲ್ಲ
ಸವಲತ್ತುಂಟು ಅದನ್ನು ತಗೊಂಡು ಕೃಷಿ ಬೆಳೆದು ನನಗೆ ಬೇಕಾದಷ್ಟು ಉಪಯೋಗ ಮಾಡಿ ಪ್ರಕೃತಿಗೆ ಬೇಕಾದಷ್ಟನ್ನು ನಾನು ಬಿಟ್ಟು ಕೊಡಬೇಕು ಅನ್ನುವ ಒಂದು ಹಂಬಲ. ಅದೇ ನನ್ನ ಮುಖ್ಯ ಕೃಷಿಗೆ ಪ್ರೇರಣೆ ಅಂತ ಹೇಳ್ಬೋದು. ಈಗ ನೀವು ಉದ್ದು ಮಾಡಿದ್ರಿ, ಆಮೇಲೆ ಎಳ್ಳು ಮಾಡಿದ್ರಿ, ಹೆಸರು ಮಾಡಿದ್ರಿ, ಆದ್ರೆ ಬೇಡ ಅಂತ ಬಿಟ್ರಿ. ಹೌದು. ಮತ್ತೆ ಕಪ್ಪೆಸರು ಅಂತ ಹೇಳಿದ್ರೆ ಬಹಳ ಡಿಮಾಂಡ್ ಅದಕ್ಕೆ. ನಿಮ್ಮ ಪಚ್ಚೆ ಹೆಸರಿಗಿಂತಲೂ ಅದು ಆ್ಯಕ್ಚುಲಿ ಮೊಳಕೆ ಬರ್ಸಿ ತಿಂತಾರೆ ಅದು ಒಂದು. ಎರಡನೇದು ಅದರದ್ದು ಸಾಂಬಾರು ಒಳ್ಳೆದಾಗ್ತದೆ, ಅದನ್ನು ಬೇಯಿಸಿ ಸಾರಾಗ್ತದೆ, ಅದರಲ್ಲಿ ಒಗ್ಗರಣೆ ಮಾಡಿ ನಿಮ್ಗೆ ಉಸುಳಿ ಹಾಗೆ ಮಾಡಿ ತಿನ್ಬೋದು. 90 ರೂಪಾಯಿ ಮೇಲೆ ಕಪ್ಪೆ ಹೆಸರಿಗೆ ಆದರೆ 60ರಿಂದ 68 ರೂಪಾಯಿ ಪಚ್ಚೆ ಹೆಸರಿಗೆ. ಆದ್ದರಿಂದ ಕಪ್ಪೆ ಹೆಸರು ಗಾತ್ರದಲ್ಲಿಯೂ ದೊಡ್ಡದು, ಆದ್ದರಿಂದ ತೂಕವೂ ಜಾಸ್ತಿ ಬರ್ತದೆ. ಪಚ್ಚೆ ಹೆಸರು ಗಾತ್ರದಲ್ಲಿ ಸಣ್ಣದು, ತೂಕ ಕಮ್ಮಿ ಬರ್ತದೆ, ಮತ್ತು ಅದರ ಉಪಯೋಗ ಅಷ್ಟಾಗಿ ಹೋಗುವುದಿಲ್ಲ. ಈ ಎರಡನ್ನು ಪ್ರೊಕ್ಯೂರ್ ಮಾಡೋದು ಮಾತ್ರ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ತಿಂಗಳ ಒಳಗೆ ಗುಮ್ಮ ಬಂದು ಹಾಳು ಮಾಡ್ತದೆ. ಅದನ್ನು ಪ್ರೊಕ್ಯೂರ್ ಮಾಡುವಂಥದ್ದು ಆ್ಯಕ್ಚುಲಿ ಟ್ರೇಡರ್ಸೇ ಮಾಡ್ತಾರೆ ವಿನ ನಾವು ಇಟ್ಕೊಳ್ಳೋದಿಲ್ಲ. ಇತ್ಲಾಗಿಂದ ಕೃಷಿ ಬೆಳೆ ಬೆಳೆದ ಕೂಡಲೇ ಅತ್ಲಾಗಿಂದ ಹಿಡ್ಕೊಂಡೋಗಿ ಟ್ರೇಡರ್ಸಿಗೆ ಹಾಕಿ ಬಿಡ್ತೇವೆ ನಾವು. ಹೌದು. ಮತ್ತು ತೋಟದ ನಡುವಿನಲ್ಲಿ ಗದ್ದೆ ಹಾಗೆ ಉತ್ತು ಸ್ಪ್ರಿಂಕ್ಲರ್ ಹಾಕಿ ಅದರಲ್ಲಿ ಧಾನ್ಯ ಹಾಕಿ, ಯಾವುದೇ ಧಾನ್ಯ ಹಾಕಿ, ಹುರುಳಿ ಹಾಕಿದರೆ ತೋಟಕ್ಕೆ ಭಾಳ ಒಳ್ಳೆಯದು. ಅದು ಸರಿ ಬೆಳೀತದ? ಭಾಳ ಒಳ್ಳೆ ಬೆಳೀತದೆ. ಯಾಕಂದರೆ ಅದಕ್ಕೆ ಎಷ್ಟು ನೆರಳು ಬೇಕೋ ಅಷ್ಟೇ ನೆರಳು ಬೀಳ್ತದೆ. ಮತ್ತು ಮಳೆಗಾಲದಲ್ಲಿ ನಾವು ಹಾಕುವುದಿಲ್ಲ, ವೈಶಾಖದಲ್ಲಿ ಮಾತ್ರ ಹಾಕುವುದು. ಇನ್ನು ಈಗ ಚಳಿ ಮತ್ತು ಬೇಸಿಗೆ ಕಾಲದಲ್ಲಿ ಮಾತ್ರ. ಆವಾಗ ಅದಕ್ಕೆ ಬಿಸಿಲು ಹೊರಗಿಂದ ಜಾಸ್ತಿ ಆಗ್ತದೆ. ತೋಟದಲ್ಲಿ ಆದರೆ ಅದು ಒಳ್ಳೆ ಉತ್ಪತ್ತಿ ಬರ್ತದೆ. ಮಡ್ಲು ಬೀಳದಿದ್ದಾಗೆ ನೋಡ್ಕೊಳ್ಬೇಕು, ಬಿದ್ದರೂ ಏನು ತೊಂದರೆ ಇಲ್ಲ. ಕೆಲವು ಕಡೆಯಲ್ಲಿ ಎಷ್ಟು ನಮ್ಮಲ್ಲಿ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಅವರು ಎಣಿಸಿದ್ದು ಉದ್ದನ್ನು ಬೀಸುವುದು ಅಂತ ಹೇಳಿದ್ರೆ ಉದ್ದಿನ ಬೇಳೆಯನ್ನು ಹಾಕೋದು ಅಂತ ಹೇಳಿ. ನಾನು ಹೇಳಿದೆ, ಬೇಳೆ ಮಾಡಿದರೆ ನಿಮಗೆ ಇಡ್ಲಿ ದೋಸೆಗೆ ಸಹಿ, ಬೇಳೆ ಮಾಡಿದರೆ ನೀವು ತಿನ್ಲಿಕ್ಕೆ ಇಡೀ ಉದ್ದನ್ನೇ ಹಾಕಬೇಕು. ಮತ್ತು ನೆನೆಸಿಟ್ಟು 2 ದಿನದ ನಂತರ ಹಾಕುವುದಲ್ಲ, ನೆನೆಸಿಟ್ಟ ಮರುದಿನವೇ ಅದನ್ನು ನೀವು ಗದ್ದೆಗೆ ಚೆಲ್ಲಿ ಬಿಡಬೇಕು. ಈಗ ಹಾಗೆ ಮಾಡಿದರೆ ನಿಮಗೆ ಉದ್ದು ಬೇಕಾದಷ್ಟು ಆಗ್ತದೆ ಅಂತೇಳಿ ಅದಕ್ಕೆ ರಾಕ್ ಫಾಸ್ಫೇಟ್ ಕೊಡಿ ಸ್ವಲ್ಪ ಮೇಲಿನಲ್ಲಿ. ಅದು ಆದಷ್ಟು ಕೆಮಿಕಲ್ಸ್ ಅಲ್ಲ, ಅದು ಕಲ್ಲನ್ನೇ ಪುಡಿ ಮಾಡಿದ ಫಾಸ್ಫೇಟ್ ಅಂಶಗಳು. ಮತ್ತು ತೋಟಕ್ಕೆ ಆದಷ್ಟು ಸುಣ್ಣದ ಇದನ್ನು ಕೊಡಿ. ಸುಣ್ಣ ಅಂತ ಹೇಳಿದ್ರೆ ನೀವು ಸುಣ್ಣದ ಬಟ್ಟಿಯಿಂದ ಸುಣ್ಣ ತಂದರೆ ಬಹಳ ತೀಕ್ಷ್ಣ ಆಗಿರ್ತದೆ, ಅದರಲ್ಲಿ ಎರೆಹುಳುಗಳೆಲ್ಲ ಸಾಯ್ತವೆ. ಅದಕ್ಕಿಂತ ನೀವು ನಮ್ಮ ತೋಟಗಾರಿಕಾ ಇಲಾಖೆಯವರಿಂದ ಸುಣ್ಣ ತರಿಸಿದರೆ ಅದಕ್ಕೆ ಕೆಮಿಕಲ್ ಇದಾಗ್ತದೆ, ಮತ್ತು ಸುಣ್ಣದ ಕಲ್ಲನ್ನೇ ಪುಡಿ ಮಾಡೋದು. ಆದ್ದರಿಂದ ಮಣ್ಣಿನೊಟ್ಟಿಗೆ ಅದು ಒಳ್ಳೆ ರೀತಿ ಸೇರಿಕೊಂಡು ಒಳ್ಳೆ ಗೊಬ್ಬರ ಆಗ್ತದೆ. ಅದು ಸುಣ್ಣವನ್ನು ಕೊಡುವಂಥದ್ದು ನಿಯತಕಾಲಿಕವಾಗಿ ಇಟ್ಟುಕೊಳ್ಳಿ. ಇನ್ನು ಎಲ್ಲಿ ಈ ಎಲ್ಲ ಏರಿಯಾದಲ್ಲೇ ಸುಣ್ಣ ಬೇಕು. ಯಾಕಂದರೆ ಕ್ಯಾಲ್ಸಿಯಂ ಅಂಶ ಕಮ್ಮಿ, ಉಪ್ಪಿನ ಅಂಶ ಜಾಸ್ತಿ, ಲವಣಾಂಶ ಜಾಸ್ತಿ. ಲವಣಾಂಶ ಜಾಸ್ತಿ ಆದರೆ ಗದ್ದೆ ಅಲ್ಲಿಯೇ ಕುರುಟು ಕಟ್ತದೆ. ಮತ್ತು ಒಂಥರ ಈ ಭತ್ತದ ಗದ್ದೆಯಲ್ಲಿ ಅಥವಾ ಉದ್ದಿನ ಗದ್ದೆಯಲ್ಲಿ ಒಂಥರ ಹಸಿರು ಹೋಗಿ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಅದಕ್ಕೆ ಬೇರೆ ಏನು ಇದಿಲ್ಲ, ಟ್ರೀಟ್ಮೆಂಟ್ ಇಲ್ಲ. ಜಸ್ಟ್ ನೀವು ಹಿಂದಿನ ಬೆಳೆಗೆ ನೀವು ಸುಣ್ಣ ಕೊಟ್ಟರೆ ಮಾತ್ರ ಇದನ್ನು ತೆಗಿಬೋದು. ಮತ್ತು ಎರಡನೇ ಏನು ಅಂತ ಹೇಳಿದ್ರೆ, ಬೆಳೆಗೆ ನಾವು ಆಯಾ ಪ್ರಕೃತಿಗೆ ಸರಿಯಾಗಿ ನಾವು ಬೆಳೆ ಬೆಳಿತೇವೆ. ಭತ್ತಕ್ಕೆ ನೀರು ಜಾಸ್ತಿ ಬೇಕು. ಆವಾಗ ಮಳೆಗಾಲದಲ್ಲಿ ಪ್ರಾರಂಭ ಮಾಡಿ ಅದು ಮಳೆಗಾಲ ಮುಗಿಯುವ ಮೊದಲು ಮುಗಿಸ್ತೇವೆ. ಒಂದೇ ಬೆಳೆಯ ನೀವು ಬೆಳೆಸೋದು? ಭತ್ತ ಒಂದೇ. ಹೌದು, ಇನ್ನೊಂದು ಬೆಳೆ ಬೆಳಿಬೋದು. ಯಾಕಂದರೆ ಈಗ ನೀರಾವರಿ ಸೌಲಭ್ಯ ಬಂದಿದೆ, ಹಿಂದೆ ಇರಲಿಲ್ಲ. ಈಗ ವೆಂಟೆಡ್ ಡ್ಯಾಮ್ ಅಂತ ಮಾಡಿ ಅದಕ್ಕೆ ಮೊನ್ನೆ ಎಲ್ಲ ಹಲಗೆ ಕೂಡಿಸಿ ಬೇಕಾದಷ್ಟು ನೀರಿನ ವ್ಯವಸ್ಥೆ ಉಂಟು. ಮುಂದಿನ ದಿನದಲ್ಲಿ ಅದನ್ನು ಯೋಚನೆ ಮಾಡ್ತೇನೆ. ಅಲ್ಲದಿದ್ದರೆ ಕೂಡ 3 ಬೆಳೆ ಮಾತ್ರ ಬೆಳಿಬೋದು. 2 ಬೆಳೆಯು ಭತ್ತಕ್ಕೆ ಕೊಟ್ಟರೆ ನಾನು ಅದು ಏಕದಳ ಆಯಿತು, ದ್ವಿದಳಕ್ಕೆ ಒಂದೇ ಬೆಳೆ ಸಿಕ್ಕುವಂಥದ್ದಾಯಿತು. ಆದ್ದರಿಂದ ನಾನು ಎಣಿಸೋದು, ಒಂದು ಭತ್ತ ಬೆಳೆಯುವ, ಎರಡನೇದು ಧಾನ್ಯ ಬೆಳೆಯುವ, ಮತ್ತೊಂದು ಕಪ್ಪು ಹೆಸರು ಮತ್ತು ಎಳ್ಳನ್ನು ಒಟ್ಟಿಗೆ ಬೆಳೆದ್ರೆ ದ್ವಿದಳ ಮತ್ತು ಏಕದಳ ಒಟ್ಟಿಗೆ ಬೆಳೀತದೆ. ಹೌದು, ಅಲ್ಲಿ ಪರ್ಯಾಯ ಬೆಳೆಯಾಗಿ ಬೆಳಿಬೇಕು ಅಂತೇಳಿ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಮಿಶ್ರ ಬೆಳೆಯಾಗಿ ಗದ್ದೆಯಲ್ಲಿ ಬೆಳೆಯುವಂಥದ್ದು ಒಂದೇ ಬೆಳೆ. ಯಾಕಂದರೆ ಎಳ್ಳು ಮತ್ತು ಉದ್ದು ಅಥವಾ ಕಪ್ಪೆಸರು. ಮತ್ತು ತೋಟದಲ್ಲಿ ಮಿಶ್ರ ಬೆಳೆ ಬೇಕಾದಷ್ಟು ಬೆಳಿಬೋದು. ನಾನು ಹೇಳೋದು ರೈತರಿಗೆ ಏನು ಮಾಹಿತಿ ಕೊಡೋದು ಅಂತೇಳಿ, ಆದಷ್ಟು ತೋಟದಲ್ಲಿ ಒಂದೇ ಬೆಳೆ ಬೆಳಿಬೇಡಿ. ಯಾಕಂದರೆ ಆದಾಯ ಕೂಡ ಕಮ್ಮಿ ಆಗ್ತದೆ. ತೋಟಕ್ಕೆ ತೆಂಗಿನ ಮರಕ್ಕೆ ಮಾತ್ರ ಉಪಯೋಗ ಮಾಡಿದರೆ, ಅದೇ ಅಡಿಕೆಗೆ ಮಾತ್ರ ಬಿಟ್ಟರೆ ಮಾರ್ಕೆಟ್ನ ಧಾರಣೆ ಮೇಲೆ ನಮಗೆ ಹೆಚ್ಚು ಕಮ್ಮಿ ಆಗ್ತದೆ. ಇದು ಹಾಗಲ್ಲ. ಲಿಂಬು, ಸೀತಾಫಲ, ರಾಮಫಲ, ಮಾದ್ರಫಲ ಮತ್ತು ದಾಲ್ಚೀನಿ, ಒಳ್ಳೆಮೆಣಸು, ಇದನ್ನು ಅಥವಾ ಹಣ್ಣುಗಳು, ಪಪ್ಪಾಯ, ಇಂಥದ್ದು ಏನಾರು ಬಾಳೆ ಗಿಡಗಳನ್ನು ನಡುವಿನಲ್ಲಿ ಹಾಕಿದರೆ 2 ರೀತಿ ಪ್ರಯೋಜನ. ಈಗ ಬಾಳೆ ದಿಂಡಿನಲ್ಲಿ ಅಂತ ಹೇಳ್ತಾರೆ, ಬಾಳೆ ದಿಂಡು ನೀವು ಬೆಳಿತೀರಿ, ದಿಂಡಿನಲ್ಲಿ ಬೇಕಾದಷ್ಟು ತೇವಾಂಶ ಇರ್ತದೆ. ಹೆಚ್ಚಾಗಿ ಫಾರಿನ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಅದನ್ನು ನಡುವಿನಲ್ಲಿ ಸಿಗಿದು ಅದರೊಳಗೆ ಸ್ವಲ್ಪ ಮಣ್ಣಲ್ಲಿ ಅದನ್ನು ಇಟ್ಟು ಅದರ ಮೇಲೆ ಮಣ್ಣನ್ನು ಸ್ವಲ್ಪ ಹಾಕಿ ಬೀಜ ಹಾಕ್ತಾರೆ. ಅದಕ್ಕೆ ನೀರಿನ ಅಗತ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ಬಾಳೆ ಗಿಡದ ದಿಂಡಿನಲ್ಲಿ ಇದ್ದ ನೀರನ್ನೇ ಶೇಖರಿಸಿಕೊಂಡು ಬೆಳೀತದೆ. ಹೌದು, ಅದು ಬಹಳಷ್ಟು ಪ್ರಯೋಜನಕಾರಿ. ಅದು ಬೆಳೆದು ಇದಾಗುವಾಗ ಬಾಳೆ ದಿಂಡು ಕುಳಿತದೆ, ಅದು ಗೊಬ್ಬರ ಆಗ್ತದೆ, ಮುಂದಿನ ಬೆಳೆಗೆ ನಿಮಗೆ ಸಹಕಾರ ಆಗ್ತದೆ. ನಾನೀಗ ತೋಟದಲ್ಲಿ ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ಮಿಶ್ರ ಬೆಳೆ ಬೆಳಿತೇನೆ, ಎಲ್ಲ ಹಣ್ಣುಗಳನ್ನು ಹಾಕ್ತೇನೆ. ಅದು ಮಾತ್ರ ಅಲ್ಲ, ತೋಟದ ನಡು ಟ್ರೆಂಚ್ ಹಾಕಿ 2 ಲೈನ್ನ ನಡುವಿನಲ್ಲಿ
ಬಾಳೆ ಗಿಡಗಳನ್ನು ಅಥವಾ ಪಪ್ಪಾಯಗಳನ್ನು ಬೆಳಿತೇನೆ. ಹ. ಈ ಟ್ರೆಂಚ್ ಹಾಕಿದ್ದು ಅಂದರೆ ಈ ಸಲ ಈ 2 ಲೈನ್ನ ನಡುವಿನಲ್ಲಿ ಅದಕ್ಕೆ ಎಲ್ಲ ನಾನು ತೋಟದ ವೇಸ್ಟ್ ಎಲ್ಲ ಏನುಂಟು, ಸೋಗೆ ದಂಡು ಏನಿದ್ರೂ ಅದಕ್ಕೆ ಹಾಕ್ತೇನೆ. ಹಾಕಿ ಮೇ ತಿಂಗಳ ಪ್ರಾರಂಭದಲ್ಲಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಸುಣ್ಣ ಹಾಕಿ ಮುಚ್ಚಿಬಿಡ್ತೇನೆ. ಬರುವ ಸಲ ಇನ್ನೊಂದು ಲೈನ್, 2 ಲೈನ್ನ ನಡುವಿನಲ್ಲಿ, ಆ ಲೈನ್ನಲ್ಲಿ ನಡುವಾಗ ಈ ಲೈನಿಗೆ ಬಾಳೆ ಗಿಡ ನಡ್ತೇನೆ ಇದರ ಮೇಲೆ. ಆವಾಗ ಅಡಿಯಲ್ಲಿ ಹೂತಿಟ್ಟ ಈ ಕಾಯಿ ಸಿಪ್ಪೆ ಇರಲಿ, ನಿಮ್ಮ ಸೋಗೆ ಎಲ್ಲ ಪುಡಿ ಆಗ್ತದೆ. ಅದು ಪುಡಿಯಾಗಿ ಗಿಡಗಳಿಗೆ ಗೊಬ್ಬರ ಆಗ್ತದೆ. ಗಿಡಗಳಿಗೆ ಗೊಬ್ಬರ ಆದ ನಂತರ ಇದರಲ್ಲಿ ಕಾಂಡಗಳಲ್ಲಿ ಕೆಲವು ಶೂಟಿಂಗ್ಸ್ ಬರ್ತದೆ. ಇದನ್ನೇನು ಮಾಡ್ತೇನೆ, ಬರುವ ವರ್ಷ ನಾನು ಆಚೆ ಫಿಲ್ಲಪ್ ಮಾಡಿದ್ದಕ್ಕೆ ಸುಣ್ಣ ಹಾಕಿ ಆಚೆ ನೆಡ್ತೇನೆ. ಈ ದಿಂಡುಗಳನ್ನು ಕಟ್ ಮಾಡಿ ಗಿಡಕ್ಕೆ ಹಾಕಿ ಅಲ್ಲಿ ನಡುವಿನಲ್ಲಿ ಹಾಕಿ ಬಿಡ್ತೇನೆ. ಆವಾಗ ತೋಟಕ್ಕಂತೇಳಿ ಬೇರೆ ಯಾವುದೇ ರೀತಿ ನೀವು ಗೊಬ್ಬರ ಹಾಕುವ ಅಗತ್ಯವಿಲ್ಲ. ಮತ್ತು ಒಂದು ಅಂತ ಹೇಳಿದರೆ ಪೋಷಕಾಂಶಗಳು ಅಂತ ಹೇಳಿದರೆ ಮುಖ್ಯವಾಗಿ ನೀವು ಒಂದು ಟಾಂಕಿ ತಗೊಂಡು 200 ಲೀಟರ್ ನೀರಿನಲ್ಲಿ ಒಂದು 5 ಲೀಟರ್ ಅರ್ಕ ದನದ ಮೂತ್ರ, 2 ಕಿಲೋ ಕಡಲೆ ಹಿಟ್ಟು, 2 ಕಿಲೋ ಕಡಲೆ ಹಿಂಡಿ, ಮತ್ತು ಸ್ವಲ್ಪ 1-2 ಮುಷ್ಟಿಯಷ್ಟು ಅದೇ ತೋಟದ ಮಣ್ಣು, 1 ಹೆಡಿಗೆ ಸೆಗಣಿ, ಇದಿಷ್ಟನ್ನು ಹಾಕಿ ಕಲಸಿ ಜೀವಾಮೃತ ಮಾಡಲಿಕ್ಕೆ ಮುಚ್ಚಿಡಬೇಕು. 1 ವಾರದಲ್ಲಿ ಅದು ಫರ್ಮೆಂಟೇಷನ್ ಆಗ್ತದೆ, ಅಂದರೆ ಗೊಬ್ಬರ ಕುಳಿತದೆ. ಕುಳಿತು ಕೂಡಲೇ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಪ್ರತಿಯೊಂದು ಮರದ ಬುಡಕ್ಕೂ ಚೆಲ್ತಾ ಬರ್ತೇವೆ. ಚೆಲ್ಲುವಾಗ ಏನಾಗ್ತದೆ, ಈ ಕಳೆಗಿಡಗಳು ಇರ್ತದೆ, ಕಳೆಗಿಡಗಳ ಮೇಲೆ ಬೀಳ್ತದೆ. ಸ್ವಲ್ಪ ಇದರಲ್ಲಿ ಹೀಟ್ ಜಾಸ್ತಿ ಇರಲಿಕ್ಕೆ ಹೋಗಿ ಕಳೆಗಿಡವೂ ನಾಶ ಆಗ್ತದೆ. ಎರಡನೇದು, ನಾವು ಹಾಕಿದ ಹೂಡಿ ಏನಾರು ಇದು ಹಾಕಿದರೆ, ಬೀಜಗಳನ್ನು ಹಾಕಿದರೆ ಬೇಕಾದಷ್ಟು ನಿಮಗೆ ಬೇರೆ ಸಾವಯವ ಕೃಷಿಯಲ್ಲಿ ಬೇಕಾದಷ್ಟು ಉದ್ದ ಆಗಲಿ ಕಪ್ಪೆ ಹೆಸರಾಗಲಿ ಬೇಕಾದಷ್ಟು ಬೆಳಿಬೋದು. ಅದಕ್ಕೆ ಇದು ಬಿಸಿ ಜಾಸ್ತಿ ಆಗೋದಿಲ್ಲ, ಇಲ್ಲ, ಹೀಟ್ ಜಾಸ್ತಿ ಆಗೋದಿಲ್ಲ. ತೆಂಗಿನ ಮರಕ್ಕೆ ಹೀಟ್ ಜಾಸ್ತಿ ಆಗೋದಿಲ್ಲ, ಈ ಬೆಳೆಗೆ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದು, ಇದು ಮಾಡಿದ ಕೂಡಲೇ ಅದನ್ನು ಜೀವಾಮೃತ ಚೆಲ್ಲಿದ ಬೆನ್ನಿಗೆ ನೀವು ಒಂದು ಸಲ ಹೂಡಿಬಿಡಿ. ನೀರು ಕೊಟ್ಟೇ ನೆಲವನ್ನು ಒದ್ದೆ ಮಾಡಿಯೇ ಜೀವಾಮೃತ ಕೊಡಬೇಕು. ಒದ್ದೆ ಮಾಡಿದ ನಂತರ ಒಂದು ಸಲ ಹೂಡಬೇಕು. ಹೂಡುವಾಗ ನೀವು ಧಾನ್ಯಗಳನ್ನು ಬೀಸಿದರೆ ಬೇಕಾದಷ್ಟು ಧಾನ್ಯಗಳಾಗ್ತದೆ. ಅದರ ಟೆಂಪರ್ ಸ್ವಲ್ಪ ಕಮ್ಮಿ ಆಗ್ತದೆ ಮಣ್ಣಿನೊಳಗೆ ಮಿಕ್ಸ್ ಆಗಿ. ಯಾವ ಗೊಬ್ಬರವೂ ಬೇಡ, ಗೊಬ್ಬರ ಕೊಡುವ ಅಗತ್ಯವೇ ಇಲ್ಲ. ಆದಷ್ಟು ಹಸಿರೆಳೆ ಗೊಬ್ಬರಗಳನ್ನು, ಹಸಿರೆಳೆ ಗೊಬ್ಬರ ಅಂತ ಹೇಳಿದ್ರೆ ನಿಮ್ಮ ಬೇದಿ ಬಲೆಯಲ್ಲಿ ಇದು ಸಿಗ್ತದಲ್ಲ, ಗೊಬ್ಬರದ ಗಿಡ, ಅದಕ್ಕೆ ಏನೋ ಒಂದು ಹೇಳ್ತಾರೆ, ಅದನ್ನು ಕಟ್ ಮಾಡಿ ಬುಡಕ್ಕೆ ಬಿಸಾಡಿದ್ರು ಸಾಕಾಗ್ತದೆ. ಹಟ್ಟಿ ಗೊಬ್ಬರ ನೀವು ಜೀವಾಮೃತ ಮಾಡಿ ಕೊಟ್ಟರೆ ಭಾಳಷ್ಟು ಒಳ್ಳೆಯದು. ಇನ್ನು ಹಟ್ಟಿ ಗೊಬ್ಬರ ಕೊಡೋದಾದ್ರೆ ಒಣ ಗೊಬ್ಬರ ದಯವಿಟ್ಟು ಕೊಡಬೇಡಿ ಅಂತ ಹೇಳ್ತೇನೆ ಕೃಷಿಕರಿಗೆ. ಯಾಕಂದರೆ ಒಣ ಗೊಬ್ಬರ ಕೊಟ್ಟರೆ ಒಂದು ಗೊಬ್ಬರ ಒಣತ್ತು, ಎರಡನೇದು ಮಣ್ಣಿನಲ್ಲಿ ತೇವಾಂಶ ಇಲ್ಲದಿದ್ದಾಗ ನಾವು ಗೊಬ್ಬರ ಕೊಡಬಾರ್ದು. ಮಣ್ಣಿನಲ್ಲಿ ತೇವಾಂಶ ಇದ್ದು ಗೊಬ್ಬರ ಆದ ನಂತರವೇ ಕೊಡಬೇಕು ವಿನ ಸೆಗಣಿಯನ್ನೇ ಹಿಡ್ಕೊಂಡೋಗಿ ಗದ್ದೆಗೆ ಹಾಕಲಿಕ್ಕಿಲ್ಲ. ಸೆಗಣಿಯನ್ನು ಹಾಕಿ ಆದರೆ ಇದರಲ್ಲಿ ಒಂದು ಥರ ಆ್ಯಸಿಡಿಟಿ ಇರ್ತದೆ, ಹಾಕಿದ ಬೀಜಗಳು ಉತ್ತಮವಾಗಿ ಬರುವುದಿಲ್ಲ. ಗೊಬ್ಬರ ಮಾಡಿ ಅದನ್ನು ನಮ್ಮ ಸೊಪ್ಪಿನೊಟ್ಟಿಗೆ ಕಲಸಿಕೊಟ್ರೆ ಹಸಿರೆಳೆ ಗೊಬ್ಬರ ಆದ ನಂತರ ಅದಕ್ಕೆ ಮಣ್ಣಿನಲ್ಲಿ ತಗೊಳ್ಳುವಂಥ ಒಂದು ಕೆಪಾಸಿಟಿ ಇರ್ತದೆ, ತೇವಾಂಶ ಇರ್ತದೆ. ಆ ತೇವಾಂಶದಿಂದ ಎರೆಹುಳುಗಳಾಗಲಿ ಎಲ್ಲ ಪೋಷಕಾಂಶಗಳು ಎಲ್ಲ ನಮ್ಮ ಗದ್ದೆಯಲ್ಲಿ ಉಳಿತದೆ. ಇನ್ನೊಂದು ಸಣ್ಣ ವಿಷಯ ಅಂತ ಹೇಳಿದ್ರೆ, ಎಲ್ಲರೂ ಅದು ಯೋಚನೆ ಮಾಡುವಂಥದ್ದೇ, ಒಂದು ಹೂವಿನ ಗಿಡ ನಡಿ ಅಥವಾ ಒಂದು ಪಪ್ಪಾಯಿ ಗಿಡ ನಡಿ, ಅದರ ಬುಡದ ಸುತ್ತ ಇರುವೆಗಳು ಬಂದು ತೋಡಿ ಮಣ್ಣನ್ನು ಮೇಲೆ ಹಾಕ್ತವೆ, ಒಂದು ಕಟ್ಟೆ ಕಟ್ತವೆ. ಅವುಗಳೇನು ಸುಮ್ಮನೆ ಕಟ್ಟೆ ಕಟ್ಟೋದಲ್ಲ. ನಮಗೇನಾಗ್ತದೆ, ಇರುವೆಗಳು ಕಾಲಿ ಕಚ್ಚುತ್ತೇವೆ ಅಂತೇಳಿ ಅದಕ್ಕೆ DDT ಹಾಕ್ತೇವೆ. ಹಾಕಬಾರ್ದು. ಯಾಕಂದರೆ ಆ ಇರುವೆಗಳು ಎಷ್ಟೋ ಫೀಟ್ ಕೆಳಗೆ ಹೋಗಿ ಒಳಗಿನ ಮಣ್ಣನ್ನು ಹೊರಗೆ ತಂದು ಹಾಕ್ತವೆ. ಅವುಗಳಿಗೆ ಕಾರ್ಯಗಳು ನಿರಂತರ. ಎರೆಹುಳಕ್ಕಿಂತ ನಾನು ಹೇಳೋದು, ಬೇರು ಹುಳ ಒಂದೇ ನಮಗೆ ರೈತನಿಗೆ ವಿನಾಶಕಾರಿ. ಇನ್ನೊಂದು ವೈಟ್ ಆ್ಯಂಟ್ ಅಂತ ಹೇಳ್ತಾರೆ, ಅದು ಭಾಳಷ್ಟು ಸಹಕಾರಿ. ಯಾಕಂದರೆ ಗೆದ್ದಲು ಹುಳಗಳು ಮಣ್ಣನ್ನು ಮಾಡಿ ಮೇಲಿನವರೆಗೆ ಗೋಪುರ ಕಟ್ಟಿದಾಗ ಕಟ್ತಾರೆ. ಮಣ್ಣನ್ನು ಒಳಗಿಂದ ಅಂಟು ಮಣ್ಣನ್ನು ತಯಾರಿಸಿ ಮೇಲಿನವರೆಗೆ ಗೊಬ್ಬರ ಕಟ್ತಾರೆ. ಮೇಲಿನವರೆಗೆ ಬಂದು ಕೂಡಲಿ ಮಳೆಗಾಲದಲ್ಲಿ ಮಳೆ ಬರ್ತದೆ, ಅದರೊಳಗೆ ನೀರು ಹೋಗ್ತದೆ, ಅದು ಆಟೋಮೆಟಿಕ್ಕಾಗಿ ಇಂಗುಗುಂಡಿಯಾಗಿ ನಿಮಗೆ ಕೆಲಸ ಮಾಡ್ತದೆ. ಪ್ರತಿಯೊಂದು ತೋಟದಲ್ಲಿ ಕೂಡ ಅಲ್ಲಿ ಇಂಗುಗುಂಡಿಯಾಗಿ ತಾನೇ ಕೆಲಸ ಮಾಡ್ತದೆ ವಿನ ನಿಮ್ಮ ಸಹಕಾರ ಅದಕ್ಕೆ ಅಗತ್ಯ ಇಲ್ಲ. ಈ ಎರೆಹುಳುಗಳನ್ನು ತಿನ್ನಲಿಕ್ಕೆ ಇರುವೆಗಳು ಬರ್ತವೆ. ಇರುವೆಗಳು ಉದ್ದ ದೊಡ್ಡ ಮಣ್ಣನ್ನು ತಂದು ಹೊರಗೆ ಹಾಕ್ತವೆ, ಹೊಯ್ಗೆ ಜಾತಿಯನ್ನು. ಅದೆಲ್ಲ ಮಿಕ್ಸ್ ಆಗುವಾಗ ನಿಮ್ಮ ತೋಟ ತುಂಬ ಫಲಕಾರಿಯಾಗ್ತದೆ. ಅಲ್ಲಿ ನೀವು ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡುವ ಅಗತ್ಯ ಇಲ್ಲ, ತನ್ನಿಂದ ತಾನೇ ಬೆಳೆ ಉತ್ಪತ್ತಿಯಾಗಿ ಬರ್ತದೆ ಅಂತ ಹೇಳಿದ್ರೆ ಎಲ್ಲ ಸಾವಯವ ರೀತಿಯಲ್ಲಿ ನಡಿಬೇಕು. ಎಲ್ಲ ಸಾವಯವ ರೀತಿಯಲ್ಲಿ ಫರ್ಟಿಲೈಸರ್ಸ್ ಇದನ್ನು ಹಾಕಲೇಬಾರ್ದು. ಮತ್ತು ಎರಡನೇದು ಏನಂತ ಹೇಳಿದ್ರೆ, ಈ ಕೆಮಿಕಲ್ಸ್ ಫರ್ಟಿಲೈಸರ್ ಏನು ಮಾಡ್ತದೆ, ಓವರ್ ದಿ ಇಯರ್ಸ್ ಅದರಲ್ಲಿ ಮಣ್ಣಿನಲ್ಲಿರುವ ತೇವಾಂಶವನ್ನು ತೆಗೆದು ಬಿಡ್ತದೆ.
ಮಣ್ಣು ಜಾಳ. ಒಂಥರ ಜಾಳ್ ಟೈಪ್ ಆಗ್ತದೆ. ಆವಾಗ ನೀವು ನೀರು ಕೊಟ್ಟರು ಪ್ರಯೋಜನ ಇಲ್ಲ ಅದಕ್ಕೆ. ಸರಿ, ನೀವು ವಿದೇಶಗಳಿಗೆಲ್ಲ ಹೋಗಿದ್ದೀರಿ, ಹೌದು, ಅಲ್ಲಿ ಕೃಷಿಯನ್ನು ನೋಡಿದ್ದೀರಾ? ಖಂಡಿತ. ನನಗೆ ಅದೇ ಹುಚ್ಚು. ವಿದೇಶಕ್ಕೆ ಹೋಗುವಾಗ ನಾನೀಗ ಇಂಗ್ಲೆಂಡಿಗೆ ಹೋದೆ, ಅಲ್ಲಿ ಲಂಡನ್, ಮತ್ತೆ ಅಲ್ಲಿ ಮುಂದೆ ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್, ವೇಲ್ಸ್, ಜರ್ಮನಿ, ಮತ್ತೆ ಇದಕ್ಕೆ ಇಟಲಿ, ರೋಮು, ಫ್ರಾನ್ಸ್, ಇದಿಷ್ಟು ಏರಿಯಾವನ್ನು ನಾನು ತಿರುಗಿ ಬಂದಿದ್ದೇನೆ. ಎಲ್ಲ ಕಡೆ ನೋಡೋದು ಅಂತ ಹೇಳಿದ್ರೆ ನಮ್ಮ ಕೃಷಿ ಭೂಮಿಯಾದ ಒಂದೇ ಒಂದು ಇಂಚ್ ನೆಲವನ್ನು ಕೂಡ ಜನ ಹಾಗೆ ಹಡ್ಲು ಬಿಡಲಿಲ್ಲ. ಅಲ್ಲಿ ಕೃಷಿಗೆ ವಾತಾವರಣ ಪೂರಕ ಅಲ್ಲ, ಕೃಷಿಗೆ ಮಣ್ಣು ಪೂರಕವಲ್ಲ, ಕೃಷಿಗೆ ಬೇಕಾದಷ್ಟು ನಿಯತಕಾಲಿಕವಾಗಿ ಮಳೆ ಇಲ್ಲ. ವರ್ಷದಲ್ಲಿ 3 ತಿಂಗಳು ಅಥವಾ 6 ತಿಂಗಳು ಮಾತ್ರ ಕೃಷಿ ಮಾಡ್ಬೋದು. ಉಳಿದ ತಿಂಗಳಲ್ಲಿ ಒಂದು ಐಸ್, ಒಂದು ಮಳೆ ಜಾಸ್ತಿಯಾಗಿ ಬಿಡ್ತದೆ. ಆದ್ದರಿಂದ ಅಲ್ಲಿ ಕೃಷಿ ಅಂತ ಹೇಳಿದರೆ ಬಹಳ ಕಷ್ಟ ಆದರೂ ಕೂಡ ಕೃಷಿಗೋಸ್ಕರ ಸರ್ಕಾರ ಬೇಲಷ್ಟು ಸವಲತ್ತು ಕೊಡ್ತದೆ. ಕೃಷಿ ಭೂಮಿಯನ್ನು ಹಡ್ಲಿಟ್ರೆ ಸರ್ಕಾರ ಬಿಡುವುದೂ ಇಲ್ಲ. ಅಲ್ಲಿ 2 ಮೆಸೇಜ್ ಉಂಟು. ಒಂದು, ಅವರಿಗೆ ಕೃಷಿಯಿಂದ ಉತ್ಪತ್ತಿ ಬಹಳ ಕಮ್ಮಿ, ಅವರೇ ಆ ಕಷ್ಟದಲ್ಲಿ ಕೂಡ ಕೃಷಿ ಬೆಳೀಲಿಲ್ಲ ಏನಿಲ್ಲ. ಎರಡನೇದು ಏನು ಅಂತ ಹೇಳಿದ್ರೆ, ಫಾರಿನರ್ಸ್ ಬರ್ತಾರೆ. ಫಾರಿನರ್ಸ್ ಬರುವಾಗ ದೇ ಗೋ ಅಕ್ರಾಸ್ ದಿ ರೋಡ್. ಅಲ್ಲಿ ಹೋಗುವಾಗ ಅವರಿಗೆ ಕೃಷಿ ನೋಡಲಿಲ್ಲ, ಗದ್ದೆ ಹಡ್ಲು ಬಿದ್ದರೆ ಅವ್ರಿಗೆ ಒಂಥರ ಇನ್ಸಲ್ಟ್ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಗದ್ದೆ ಅವರು ಮಣ್ಣು ತಂದು ಅದನ್ನು ಹರಡಿ ಒಳ್ಳೇದು ಮಾಡಿ ಆ ನಿಯತಕಾಲಿಕ ಬೆಳೆಯನ್ನು ಸಮಯದಲ್ಲಿ ಬೆಳೀತಾರೆ. ಅವರು ಅಷ್ಟು ಪೂರಕವಾಗಿ ಬೆಳೀತಾರೆ. ಮತ್ತೆ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಇಲ್ಲ. ಸಿಗರೇಟ್ ಸ್ಮೋಕಿಂಗ್ ಒಂದು ಬಿಟ್ಟರೆ ಬೇರೆ ಯಾವುದೇ ಒಂದು ಇದನ್ನು ಕೂಡ, ನಿಮ್ಮ ಬಚ್ಚಿಲ್ ಮನೆಯಲ್ಲಿ ಏನಾರು ಕೆಮಿಕಲ್ಸ್ ಹಾಕೋದು ಅಂತಾದರೆ ಕೂಡ ಅದು ಬೇರೆ ಸ್ಟಾಕ್ ಮಾಡಿ ಬೇರೆ ಕಳಿಸ್ಬೇಕು ವಿನ ಮಾಮೂಲು ನೀರಿನ ಒಟ್ಟಿಗೆ ಅದನ್ನು ಪಾಸ್ ಮಾಡಲಿಕ್ಕಿಲ್ಲ. ಅದು ಸರಿ. ಹೌದು. ಆದ್ದರಿಂದ ಅವರು ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಅಲ್ಲಿಂದ ನನಗೆ ಬೇಕು ಅಂತೇಳಿ ಕೆಲವು ಗಿಡಗಳನ್ನು ತಂದೆ. ಒಂದು ಮುಖ್ಯವಾಗಿ ದೊಣ್ಣೆ ಮೆಣಸು ಮತ್ತು ಈ ಮೆಣಸಿನ ಗಿಡ. ಅದು ತಂದು ನಾನು ಹಾಗೆ ಇಟ್ಟಿದ್ದೆ. ಮಗ ಹೇಳಿದೆ, ಅಪ್ಪ ಅದು ಯಾಕೆ ಬಿಸಾಡಿಬೇಡಿ, ಇನ್ನಿನ್ನು ಚಳಿ ಶುರು ಆಗ್ತದೆ, ಅಲ್ಲಿ ಕೃಷಿ ಆಗೋದಿಲ್ಲ ಅಂತ ಹೇಳಿದೆ. ಇರಲಿ ಮಾರೆ, ಪಾಟ್ನಲ್ಲಿ ಹಾಕ್ತಾನೆ, ಬಂದರೆ ಆಯಿತು, ಬರಲಿಲ್ಲ ಹಿಡ್ಕೊಂಡು ಹೋಗ್ತೇನೆ ಅಂತ. ಅಲ್ಲ, ಹಿಡ್ಕೊಂಡೋಗಿ ಎಂತ ಮಾಡ್ತೀರಿ ಮಾರ್ರೆ ನೀವು, ಅದು ಉಪದ್ರ ಅಲ್ವಾ ಅಂತ. ನಾನು ಹೇಳಿದೆ, ಖಂಡಿತ ಉಪದ್ರ ಅಲ್ಲ ಅದು, ನಾನು ಹಿಡ್ಕೊಂಡು ಹೋಗ್ತೇನೆ, ಹಿಡ್ಕೊಂಡು ಹೋಗಿ ಬಂದರೆ ಒಂದು ಬೆಳೆ ಬೆಳಿತೇನೆ, ನೋಡು ಅಲ್ಲಿ ಅವರಿಗೆ ತೋರಿಸ್ಲಿಕ್ಕೆ ಆಗ್ತದೆ. ಇಂಗ್ಲೆಂಡ್ನಿಂದ ನಾನು ತಂದು ಲಂಡನ್ನಿಂದ ತಂದಿದ್ದೇನಂತ. ಪುಣ್ಯಕ್ಕೆ ಇಲ್ಲಿ ಬರುವಾಗ ಫ್ಲೈಟ್ನಲ್ಲಿಯೂ ಏನೂ ಅದಕ್ಕೆ ಹಾನಿ ಆಗಲಿಲ್ಲ. ಇಲ್ಲಿ ಹಾಕಿದ ನಂತರ ಗಿಡ ಇಷ್ಟು ಉತ್ತಮ ಆಯಿತು ಅಂತ ಹೇಳಿದ್ರೆ, ಇವತ್ತು ಒಂದು ದೊಣ್ಣೆ ಮೆಣಸು 2 ಮೆಣಸು ಕೊಯ್ದಿದ್ದೇನೆ ಅದರಲ್ಲಿ. ಹೌದು. ಅದರ ಒಟ್ಟಿಗೆ ನಿಮ್ಮ ಬೇಬಿ ಬೀನ್ಸ್ ಮತ್ತು ಅವರೆಕಾಳು, ಸಣ್ಣ ಟೊಮೆಟೊ ಮತ್ತು ದೊಡ್ಡ ಟೊಮೆಟೊ, ಬೂದಿ ಕುಂಬಳಕಾಯಿ ಮತ್ತು ಸಿಹಿ ಕುಂಬಳಕಾಯಿ ಗಿಡ ತಂದಿದ್ದೇನೆ. ಅಲ್ಲಿ ಒಂದೊಂದು ಸಿಹಿ ಕುಂಬಳದ ಗಾತ್ರ 10 kg, 20 kg ಬೂದಿ ಕುಂಬಳದ ಗಾತ್ರ. ಇಬ್ಬರು ಹಿಡ್ಕೊಂಡು ಹೋಗಬೇಕು, ಒಬ್ಬನಿಂದ ಆಗೋದಿಲ್ಲ. ಅಷ್ಟು ಬೆಳೆ ಬೆಳೀತಾರೆ. ಪಪ್ಪಾಯಿ ಇರಲಿ, ಇದು ಇರಲಿ, ಯಾವುದು ಕಲ್ಲಂಗಡಿ ಹಣ್ಣು ಇರಲಿ, ಅದರ ಗಾತ್ರ ನೋಡಿಯೇ ನೀವು ತಗೊಳ್ಬೇಕು. ಹೌದು. ಅವರಿಗೆ ಬೇಕಾದಷ್ಟು ತರ್ತಾರೆ. ಆದಾಯ ಉಂಟು. ಆದಾಯ ಇದ್ದರೂ ಅವರು ಫಾರಿನ್ ಎಕ್ಸ್ಚೇಂಜ್, ಅವರ ವಿದೇಶಿ ವಿನಿಮಯವನ್ನು ಉಳಿಸ್ಲಿಕ್ಕೋಸ್ಕರ ಆದಷ್ಟು ಒಂದು 10% ಆದರೂ ಉಳಿಯಲಿ. ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲಿ 70% ಉಳಿತದೆ ನಿಜವಾಗಿಯೂ ಕೃಷಿ ಮಾಡಿದರೆ. ನನಗೆ ಬೇಸರ ಇಲ್ಲ. ಅದು ಸರಿ. ನೀವು ಈ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಕೂಡ ಸಹಾಯ ಪಡೆದಿದ್ದೀರಿ. ಕೃಷಿ ಸಿಂಚನ ಯೋಜನೆಯಲ್ಲಿ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಪೈಪ್ಲೈನ್ ವಿತ್ ಸ್ಪ್ರಿಂಕ್ಲರ್ಸ್ ತಗೊಂಡೆ ನಾನು. ಯಾಕಂದರೆ ನಮ್ಮಲ್ಲಿ ಜೋಗು ಮಣ್ಣಿನ ಪ್ರದೇಶ, ಕರಾವಳಿಗೆ ಒಂದು 2 ಕಿಲೋಮೀಟರ್ ಹತ್ತಿರ ಇರಲಿಕ್ಕೆ ಹೋಗಿ ಮರಳೆ ಜಾಸ್ತಿ. ಅಲ್ಲಿ ನೀವು ನಿರಂತರ ನೀರು ಹನಿಯಾಗಿ ಕೊಡಬೇಕು ವಿನ ಫ್ಲಡ್ ಇರಿಗೇಷನ್ ನಾಟ್ ಪಾಸಿಬಲ್. ಫ್ಲಡ್ ಇರಿಗೇಷನ್ ಮಾಡಿದರೆ ಅಂತಂದರೆ 1 ಎಕರೆಗೆ ಬೇಕಾದ ನೀರು ಈ ಡ್ರಿಪ್ ಇರಿಗೇಷನ್ನಲ್ಲಿ 5 ಎಕರೆಗೆ ಸಾಕಾಗ್ತದೆ. ಮತ್ತು ನಿಮಗೆ ನಿಯಮಿತವಾಗಿ ನೀರು ಕೊಡ್ಬೋದು. ಫ್ಲಡ್ ಇರಿಗೇಷನ್ನಲ್ಲಿ ನೀರು ಹರಿಸ್ತೀರಿ. ನೀರು ಹರಿಸಿದ್ರಿಂದ ಗೊಬ್ಬರ ಉಂಟಲ್ಲ, ಅದು ಸಣ್ಣ ಬೆಳೆ ಇರಲಿ ಅಥವಾ ದೊಡ್ಡ ತೋಟಗಾರಿಕಾ ಬೆಳೆ ಇರಲಿ, ಅದರಲ್ಲಿ ನೀವು ಕೊಟ್ಟ ಮ್ಯಾನ್ಯೂರ್ ವಿಲ್ ಗೋ ಬಿಯಾಂಡ್ ದಿ ರೂಟ್ ಲೆವೆಲ್. ಗಿಡಗಳಿಗೆ ಸಿಕ್ಕುವುದೇ ಇಲ್ಲ, ಮರಗಳಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನೀವು ನಿಯತಕಾಲಿಕವಾಗಿ ಕೃಷಿ ಸಿಂಚನ ಯೋಜನೆಯಲ್ಲಿ ನೀರು ಹರಿಸಿದ್ರೆ ಏನಾಗ್ತದೆ, ನೀರಿನಲ್ಲಿ ತೇವಾಂಶದಲ್ಲಿ ಬೇರಿನ ಮಟ್ಟದಲ್ಲಿಯೇ ಗೊಬ್ಬರಗಳು ಸಿಗ್ತವೆ, ಅದಕ್ಕಿಂತ ಕೆಳಗೆ ಹೋಗುವುದಿಲ್ಲ. ನಾವು ಗೊಬ್ಬರ ಕೊಡುವಾಗಲೂ ಯೋಚನೆ ಮಾಡಿ ಕೊಡಬೇಕು. ಯಾವ ಪೀರಿಯಡ್ನಲ್ಲಿ, ಮಳೆಗಾಲದಲ್ಲಿ ಹಸಿರೆಲೆ ಗೊಬ್ಬರ ಬಿಟ್ಟರೆ ಬೇರೆ ಯಾವುದೇ ಗೊಬ್ಬರವನ್ನು ಕೊಡಲಿಕ್ಕಾಗೋದಿಲ್ಲ. ಯಾಕಂದರೆ ಅದು ಎಲ್ಲ ತೊಳೆದು ಹೋಗ್ತದೆ. ಈ ಉಳಿದ ಸಮಯದಲ್ಲಿ ನೀವು ನೀರಿನ ಒಟ್ಟಿಗೆ ಮಿಕ್ಸ್ ಮಾಡಿದರೆ, ನೀರು ಸ್ಪ್ರಿಂಕ್ಲರ್ ಆಗುವಾಗಲೇ ಅದು ಗೊಬ್ಬರ ಗಿಡಕ್ಕೆ ನಿಯತವಾಗಿ ಸಿಗ್ತದೆ. ಮತ್ತು ಮುಖ್ಯವಾಗಿ ನಾನು ಹೇಳೋದು ಏನು ಅಂತ ಹೇಳಿದರೆ, ನೀವು ಸಾವಯವ ಕೃಷಿಯಲ್ಲಿ ಜೀವಾಮೃತ ಮಾಡಿ ಹಾಕಿದರೆ ಬೇರೆ ಯಾವ ಗೊಬ್ಬರದ ಅಗತ್ಯವೂ ಇಲ್ಲ. ಮತ್ತು ಇನ್ನೊಂದು ವಿಷಯ, ಕೃಷಿಕರಿಗೆ ಏನು ಹೇಳೋದ್ರೆ, ಬೇಕಾದಷ್ಟು ಸವಲತ್ತಿದೆ. ಈಗ ಸಾಧ್ಯವಾದರೆ ಮಣ್ಣು ಪರೀಕ್ಷೆ ಮಾಡಿ. ನಮಗೆ ಕೊಟ್ಟದ್ದೇ ಕೊಡುವುದಲ್ಲ, ಇದಕ್ಕೆ 16 ಪೋಷಕಾಂಶಗಳು ಬೇಕು. ಯಾವುದೇ ಗಿಡ ಬೆಳಿಬೇಕು ಅಂತಾದರೆ ನೈಟ್ರೋಜನ್ ಅದೆಲ್ಲ ಇದ್ದ ಹಾಗೆ ತುಂಬ ಪೋಷಕಾಂಶ, 16 ಪೋಷಕಾಂಶ, 8 ಪೋಷಕಾಂಶಗಳು ಅಂತೂ ಇನ್ಕ್ಲೂಡಿಂಗ್ ಜಿಂಕ್ ಫಾಸ್ಫೇಟ್, ಇಟ್ಸ್ ಇನ್ನೆವಿಟೇಬಲ್, ಬೇಕೇ ಬೇಕು. ಅದನ್ನು ಹೇಗೆ ನಾವು ಲೆಕ್ಕ ಹಿಡಿಯೋದು?
ಆವಾಗ ನಾವು ಮಣ್ಣಿನನ್ನು ಪರೀಕ್ಷೆ ಮಾಡಿ ಅದಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ಕೊಡಬೇಕು. ಲೆಕ್ಕಕ್ಕಿಂತ ಜಾಸ್ತಿ ಕೊಟ್ಟರೆ ಉಪಯೋಗ ಆಗೋದಿಲ್ಲ. ಕಮ್ಮಿ ಆದರೆ ನಮಗೆ ಬೇಕಾದಷ್ಟು ಬೆಳೆ ಬರೋದಿಲ್ಲ. ನಾನು ರೈತರಿಗೆ ಏನು ಹೇಳೋದಂತಂದರೆ, ಪ್ರತಿ ವರ್ಷ ನೀವು ಕೃಷಿ ಅಥವಾ ತೋಟಗಾರಿಕಾ ಇಲಾಖೆಗೆ ಹೋಗಿ 1 ಎಕರೆಯಲ್ಲಿ 2-3 ಗುಳಿ ಹೊಂಡ ತೋಡಿ 1 ಫೀಟ್ ಕೆಳಗೆ ಅಡಿಯಿಂದ ಮಣ್ಣನ್ನು ಸವರಿಸಿ ಅದನ್ನು ಸ್ವಲ್ಪ ನೆರಳಿನಲ್ಲಿ ಒಣಗಿಸಿ 3 ಹೊಂಡದ ಇದನ್ನು 1 ಪಾವಿನಷ್ಟು ಮಣ್ಣನ್ನು ಕೃಷಿ ಡಿಪಾರ್ಟ್ಮೆಂಟಿಗೆ ಕೊಟ್ಟರೆ 200-300 ರೂಪಾಯಿ. ಈಗಂತೂ ಮೊನ್ನೆಯಿಂದ ಫ್ರೀ ಆಗಿದೆ ಇದಕ್ಕೆ. ಆ ಮಣ್ಣನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಏನು ಪೋಷಕಾಂಶಗಳು ಕಮ್ಮಿ ಉಂಟು, ಆ ಪೋಷಕಾಂಶಗಳು ಯಾವ ಗೊಬ್ಬರದಲ್ಲಿ ಕೊಡಲಿಕ್ಕಾಗ್ತದೆ ಸಪ್ಲಿಮೆಂಟ್ ಮಾಡಿ ಅಂತೇಳಿ ಅವರು ಹೇಳ್ತಾರೆ. ಹಾಗೆ ಮಾಡಿದರೆ ನಮ್ಮ ಗಿಡ ಮರ ಯಾವುದು, ಅದರ ಬಗ್ಗೆ ಏನು ಪೋಷಕಾಂಶಗಳು ಬೇಕು ಅದನ್ನು ನಾವು ಎಕ್ಸ್ಪರ್ಟ್ಸ್ನಿಂದ, ಕೃಷಿ ವಿಜ್ಞಾನಿಗಳಿಂದ ಕೇಳಿ ಪಡ್ಕೊಂಡ್ರೆ ಬೆಳೆಯೂ ಜಾಸ್ತಿ ಆಗ್ತದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಒಳ್ಳೆಯದು ಮಾಧವ್ ಭಟ್ರೆ, ಮುಖ್ಯವಾಗಿ ನಿಮ್ಮ ಕೃಷಿಯ ಒಂದು ಯೋಚನೆಗಳು ಜೊತೆಗೆ ಈ 2017ರಿಂದ ಏನು ಕೃಷಿ ಮಾಡ್ತಾ ಇದ್ದೀರಿ ಸಾವಯವ ರೀತಿಯಲ್ಲಿ, ಅದು ಯಾವ ರೀತಿಯಲ್ಲೆಲ್ಲ ಮಾಡಬಹುದು ಅನ್ನೋದರ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ಬಹಳ ಧನ್ಯವಾದಗಳು ಸರ್. ಇಲ್ಲಿಗೆ ಕರೆಸಿಕೊಂಡು 10 ಜನಕ್ಕೆ ಇಲ್ಲಿಂದ ನನ್ನಿಂದ ಉಪಯೋಗ ಆಗಲಿ ನನ್ನ ಮಾತಿನಿಂದ ಅಂತೇಳಿ. ನೋಡಿ, ಕೃಷಿಯಲ್ಲಿ ಏನು ಅಂತ ಹೇಳಿದ್ರೆ ಜಾತಿ ಬರುವುದಿಲ್ಲ. ಬ್ರಾಹ್ಮಣನಿರಲಿ ಶೂದ್ರ ಇರಲಿ ಯಾವ ಜಾತಿ ಕೂಡ ಮಾಡ್ಬೋದು. ಮತ್ತು ಅದಕ್ಕೆ ವಯಸ್ಸು ಮಿತಿಯೂ ಇಲ್ಲ, 80ರವರೆಗೂ ಮಾಡ್ಬೋದು. ಕೃಷಿ ನೀವು ಸಾವಯವ ಕೃಷಿ ಮಾಡಿದರೆ ಸಾಯುವವರೆಗೂ ಕೃಷಿ ಮಾಡ್ಬೋದು. ನನ್ನ ಮೆಸೇಜ್ ಅಷ್ಟೇ, ನನ್ನ ರೈತರಿಗೆ ಇದ್ದ ತುಂಡು ಭೂಮಿಯಲ್ಲಿ ಒಂದು ಚೂರನ್ನು ವೇಸ್ಟ್ ಮಾಡದೆ ನಿಮಗೆ ಮನೆಗೆ ಬೇಕಾದಷ್ಟು ವಿಷವಲ್ಲದ ಆಹಾರಗಳನ್ನು ಬೆಳೆಸಿ. ವಿಷಪೂರಿತ ಆಹಾರವನ್ನು ಕೆಮಿಕಲ್ಸ್ ಹಾಕಿ ಬೆಳೆಸೋದೇ ಬೇಡ. ಯಾಕಂದರೆ ನಮಗೂ ಬೇಡ, ನಮ್ಮ ಜನಾಂಗಕ್ಕೂ ಬೇಡ. ಮುಂದೆ ಈ ಘನ ರೋಗಗಳು ಬಹಳಷ್ಟು ಹಬ್ತಾ ಇದ್ದೇವೆ. ಯಾಕಂತೇಳಿದ್ರೆ ನಾವು ಸರಿಯಾಗಿ ಕೃಷಿ ಮಾಡದೆ ನಮ್ಮ ಆಹಾರ ಪದಾರ್ಥವೇ ಸರಿ ಇಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಒಳ್ಳೆಯದು ಸರ್. ನಮಸ್ತೆ. ನಮಸ್ತೆ.